ಸರ್ ಇದೀಗ ನೆನ್ನೆ ನಾವು ಚರ್ಚೆ ಮಾಡಿದ್ವಿ ಮಹೇಶ್ ಶೆಟ್ಟಿ ತಿಮಿರೋಡಿ ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳಿ 2 ನೋಟಿಸ್ ಕೊಟ್ಟಿದ್ರು 2 ನೋಟಿಸ್ಗೆ ಉತ್ತರ ಕೊಟ್ಟಿಲ್ಲ 3ನೇ ನೋಟಿಸನ್ನು ಅವ್ರ ಮನೆ ಬಾಗಿಲಿಗೆ ಅಂಟಿಸ್ಬಿಟ್ಟು ಬಂದಿದ್ದಾರೆ ಅಕ್ರಮ ಶಸ್ತ್ರಾಸ್ತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೊ ವಿಚಾರಣೆ ಕರೆದಿದ್ದಾರೆ ಬಟ್ ಬಂದಿಲ್ಲ 3ನೇ ನೋಟಿಸ್ಗೂ ಉತ್ತರ ಕೊಡಲಿಲ್ಲ ಅಂದರೆ ಅವರನ್ನು ಬಂಧಿಸ್ತೀವಿ ಅನ್ನುವಂಥದ್ದನ್ನ ಸೊ ಅವರು ಅನೌನ್ಸ್ ಕೂಡ ಮಾಡಿದ್ದಾರೆ SIT ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟ ವರದಿ ಕೂಡ ನನ್ನ ಹತ್ರ ಇದೆ ಏನು ಹೇಳಿದ್ದಾರೆ ಅಂತ ವರದಿ ನೋಡ್ಬಿಟ್ಟು ನಾವು ಅದನ್ನ ಚರ್ಚೆ ಮಾಡ್ಬೋದು ಅನಿಸ್ತದೆ ಏನು ಹೇಳುತ್ತೆ ಈ ವರದಿ ನೋಡಿ ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ವಿರುದ್ಧ ಶಸ್ತ್ರಾಸ್ತ್ರ ಕಾಯ್ದೆಯಡಿ ದಾಖಲಾಗಿರುವ ಪ್ರಕರಣದ ಸಂಬಂಧ ವಿಚಾರಣೆಗೆ ಹಾಜರಾಗುವಂತೆ ಬೆಳ್ತಂಗಡಿ ಠಾಣೆ ಪೊಲೀಸರು ಶುಕ್ರವಾರ 3ನೇ ಇದನ್ನು ಕೊಟ್ಟರು. ಶೋಧ ಕಾರ್ಯಾಚರಣೆಯ ವೇಳೆ ತಿಮ್ರೋಡಿ ಅವರ ಮನೆಯಲ್ಲಿ ಬಂದೂಕು ಮತ್ತು 2 ಖಡ್ಗ ಪತ್ತೆಯಾಗಿದ್ದು ಈ ಬಗ್ಗೆ SIT ಅಧಿಕಾರಿಗಳು ದೂರು ನೀಡಿದರು. ಒಂದು 2 ಪ್ರಶ್ನೆ ಇದೆ ಇದರಲ್ಲಿ. ಒಂದು ಯು ಸಿ ದಟ್ ಅವರ ಬಂದೂಕು ಯಾವುದು ಅಂತ ಈಗ ಅವರವರೆಲ್ಲ ಹೇಳೋ ಪ್ರಕಾರ ಅದು ಈ ಮಂಗನ ಹೊಡೆಯೋದಕ್ಕೆ ಇಟ್ಕೊಂಡಿತ್ತು ಅಂತ. ಸೊ ಅದಕ್ಕೆ ಲೈಸೆನ್ಸ್ ಇದೆಯೋ ಇಲ್ಲ ಇನ್ನೂ ಗೊತ್ತಾಗಿಲ್ಲ. ಅದು ಯಾವುದೇ ನಿಮಗೆ ಬಂದೂಕಿದ್ರೆ ಲೈಸೆನ್ಸ್ ಬೇಕು. ಇಲ್ಲಿ ನೀವು ಅಲ್ಲಿರುವ ಬಂದೂಕನ್ನು ಪೊಲೀಸರು ಸೀಸ್ ಮಾಡ್ಕೊಂಡು ತಗೊಂಡು ಹೋಗಿದ್ದಾರೆ. ಸೊ ಅದಕ್ಕೆ ಲೈಸೆನ್ಸ್ ಇದೆಯೋ ಇಲ್ಲೋ ತಿಮ್ರೋಡಿ ಅವ್ರು ಹೇಳಬೇಕು. ಸೊ ತಿಮ್ರೋಡಿ ವಿಚಾರಣೆಗೆ ಕರೆದಿದ್ದು ಅದಕ್ಕಾಗೇನೆ. ಇನ್ನು 2ನೇದು ವಿಚಾರ ಹೇಳೋದು ಯು ಸಿ ದಟ್ ಅವರ ಕೈಯಲ್ಲಿ ಅವರ 2 ಕತ್ತಿಗಳು ಇದ್ದವು ಅಂತ ಖಡ್ಗ ಅಂತ ಬಳಸಲಾಗಿದೆ ಇಲ್ಲಿ. ಸೊ ಖಡ್ಗ ಗೊತ್ತಿಲ್ಲ ಉದ್ದ ಎಷ್ಟಿದೆ ಅಂತ. ಕತ್ತಿ ಮತ್ತು ಖಡ್ಗಕ್ಕಿರುವ ವ್ಯತ್ಯಾಸ ಏನು ಅಂದರೆ ಖಡ್ಗ ಉದ್ದ ಇರುತ್ತೆ, ಕತ್ತಿ ಕಡಿಯೋಕ್ಕಿರುತ್ತಲ್ವ. ಸೊ ಅದರಿಂದ ಅದು ಯಾವುದು ಯಾವ ಉದ್ದೇಶಕ್ಕೆ ತಂದಿದ್ದು ಅಂತ ಕ್ಲಾರಿಫೈ ಆಗಬೇಕು. ಸೊ ಈ ಕತ್ತಿಯನ್ನು ಇದನ್ನು ಇಟ್ಕೊಳ್ಳೋದು ಸರಿಯೋ ತಪ್ಪೋ ಅಂತ. ಈ ಶಸ್ತ್ರಾಸ್ತ್ರ ಹಾಗೆ ನೋಡಿದರೆ ನೀವು ಕೆಲವು ಹಿಂದೂ ಸಂಘಟನೆಗಳು ಇದನ್ನೇ ಇಟ್ಕೊಂಡಿರ್ತವೆ. ಅವರ ಪದಸಂಚಲನದಲ್ಲೋ ಇನ್ನೊಂದಲ್ಲ ಮತ್ತೊಂದಲ್ಲೂ ಶಸ್ತ್ರಾಸ್ತ್ರ ಹಿಡ್ಕೊಂಡು ದೊಣ್ಣೆ ಹಿಡ್ಕೊಂಡು ಕತ್ತಿ ಹಿಡ್ಕೊಂಡು ಹೋಗೋದಿದೆ ಬೇಕಾದಷ್ಟು. ಅದರಿಂದ ಇದಕ್ಕೆ ಕ್ಲಾರಿಫಿಕೇಶನ್ ಬೇಕು. ಅವ್ರು ಇಟ್ಕೊಂಡಿದ್ದು ಯಾವುದಕ್ಕೆ ಇಟ್ಕೊಂಡಿದ್ದಾರೆ. ಅವರು ಕೂಡ ಹಿಂದೂ ಸಂಘಟನೆಗಳಿಂದ ಬಂದಿರೋದ್ರಿಂದ ಪೂಜೆ ಮಾಡೋಕ್ಕೂ ಇಟ್ಟಿರ್ಬೋದು. ನಮ್ಮಲ್ಲಿ ಸಿ ದಸರಾದಲ್ಲಿ ಮತ್ತು ನವರಾತ್ರಿ ನಂತರ ದೀಪಾವಳಿಯಲ್ಲಿ ಶಸ್ತ್ರಾಸ್ತ್ರಗಳ ಮನೆಯಲ್ಲಿರುವ ಆಯುಧ ಪೂಜೆ ಅಂತಿರುತ್ತೆ. ಆ ಆಯುಧ ಪೂಜೆಗಾಗಿ ಒಂದು ಕೆಲವು ಮನೆಗಳಲ್ಲಿ ಪರಂಪರಾಗತವಾಗಿ ಈಗ ಯೂಸ್ ಮಾಡಬೇಕು ಅಂತಿಲ್ಲ. ಅದು ಕೆಲವು ಕುಟುಂಬಗಳಲ್ಲಿ ಬಂದಿರ್ತವೆ, ಪುರಾತನ ಕಾಲದಿಂದ ಬಂದಿರ್ತವೆ, ರಾಜ ಮಹಾರಾಜರ ಕಾಲದಿಂದ ಬಂದಿರುತ್ತೆ. ಈಗ ಮೈಸೂರು ಅರಮನೆಯಲ್ಲೂ ಇರುತ್ತೆ ಅಲ್ವಾ, ಈಗ ಪೂಜೆ ಮಾಡ್ತಾರೆ, ಮಹಾರಾಜರು ಪೂಜೆ ಮಾಡ್ತಾರೆ. ಆವಾಗ ಕತ್ತಿ ಖಡ್ಗ ಎಲ್ಲ ಇಟ್ಕೊಂಡಿರ್ತಾರಲ್ಲ, ಅವರು ಖಡ್ಗ ಇಟ್ಕೊಂಡಿರ್ತಾರೆ. ಅವರು ನೀವು ನೋಡಿದರೆ ಆಯುಧ ಪೂಜೆಯಲ್ಲಿ ಅಷ್ಟು ಹೋಗ್ಬಿಟ್ಟು ಹೋಗಿ ಅದನ್ನ ಇಟ್ಟಿರ್ತಾರೆ, ಇಷ್ಟು ಉದ್ದಕ್ಕ ಮಾಡಿರ್ತಾರೆ. ಅದಕ್ಕೇನು ಪರ್ಮಿಷನ್ ತಗೋಬೇಕು ನಂಗೆ ಗೊತ್ತಿಲ್ಲಪ್ಪ. ನಿಮ್ಮ ಮನೆಯಲ್ಲಿ ಹಳೆ ಖಡ್ಗ ಕತ್ತಿ ಇದ್ದರೆ ಅದಕ್ಕೂ ಲೈಸೆನ್ಸ್ ತಗೋಬೇಕೋ ಇಲ್ಲೋ ಅನ್ನೋದ್ರ ಬಗ್ಗೆ ನನಗೆ ವಿವರಗಳಿಲ್ಲ, ಗೊತ್ತಿಲ್ಲ ನನಗೆ. ನಾನು ಗೊತ್ತಿಲ್ಲದ ಬಗ್ಗೆ ಮಾತನಾಡಲ್ಲ. ಸೊ ಆದರೆ ಇದು ಭಾಳ ಸ್ಪಷ್ಟವಾಗಿ ತೋರಿಸೋದೇನು ಅಂದರೆ ಇದು ತಿಮ್ರೋಡಿ ಅವ್ರನ್ನ ಫಿಕ್ಸ್ ಮಾಡೋದಕ್ಕೆ ಪೊಲೀಸ್ ಆರ್ ಟ್ರೈಯಿಂಗ್, ಗೌರ್ಮೆಂಟ್ ಈಸ್ ಟ್ರೈಯಿಂಗ್. ಸೊ ಆದ್ದರಿಂದನೇ ವೀರೇಂದ್ರ ಹೆಗ್ಗಡೆ ಅವರಿಗೂ ಸಂತೋಷ ಆಗ್ತಿದೆ. ತಮಗೆ ಬೇಕಾದಂಗೆ ನಡೀತಾ ಇದೆ. ಹೋರಾಟಗಾರರು ಒಬ್ಬೊಬ್ಬರನ್ನ ಈ ಸರ್ಕಾರ ಬಡ್ದು ಒಳಗಾಕುತ್ತೆ, ನನಗೆ ಸಂತೋಷ ಅಂತ ಅವರಿಗೂ ಅನ್ನಿಸ್ದಂಗೆ ಕಾಣುತ್ತೆ ನನಗೆ. ಸೊ ಇದು ಏನಿದೆ ತಿಮ್ರೋಡಿ ಅವರಿಗೆ ಏನು ಮಾಡ್ತಾರೆ ಅನ್ನೋದು ಈಗ ಇರುವ ಪ್ರಶ್ನೆ. ಅವರು ಎಬ್ಸ್ಕಾಂಡಿಂಗ್ ಆಗಿದ್ದಾರೆ ಅಥವಾ ಸಿಗ್ತಾ ಇಲ್ಲ. ಮಂಡೇ ವಿಚಾರಣೆಗೆ ಹಾಜರಾಗಬೇಕು, ಅವರು ವಿಚಾರಣೆಗೆ ಹಾಜರಾಗಬೇಕು. ಈಗ ಆಗದಿದ್ರೆ ಅರೆಸ್ಟ್ ಮಾಡ್ತೀವಿ ಅಂದ್ರೆ ಸಿಗ್ಬೇಕಲ್ಲ, ಹೆಂಗೆ ಅರೆಸ್ಟ್ ಮಾಡ್ತೀವಿ? ದಟ್ ಅವರು ಮೋಸ್ಟ್ಲಿ ಈ ನ್ಯಾಯಾಂಗದ ಮೊರೆ ಹೋಗಿದ್ದಾರೆ. ನ್ಯಾಯಾಂಗ ಏನು ಹೇಳುತ್ತೆ ಅನ್ನೋದು ಕಾಯ್ತಿರ್ಬೇಕು. ಅವರು ಈ ಆಂಟಿಸಿಪೇಟರಿ ಬೇಲಿಗೆ ಅಪ್ಲೈ ಮಾಡಿದಾರೆ ಅಂತ ವರದಿಗಳಿವೆ. ಸೊ ಅದು ವಿಚಾರಣೆಗೆ ಯಾವಾಗ ಬರುತ್ತೋ ಗೊತ್ತಿಲ್ಲ. ಆದ್ದರಿಂದ ಅದು ವಿಚಾರಣೆಗೆ ಬರುವವರೆಗೆ ಅವರು ಕಾಯ್ಬೋದು. ಆಂಟಿಸಿಪೇಟರಿ ಬೇಲ್ ಸಿಕ್ಕರೆ ಆವಾಗ ಹಾಜರಾಗ್ತಾರೆ, ಅರೆಸ್ಟ್ ಮಾಡೋಕ್ಕಾಗಲ್ಲ. ಇನ್ ಕೇಸ್ ಮಂಡೇ ವಿಚಾರಣೆಗೆ ಹಾಜರಾಗಲಿಲ್ಲ ಅಂದರೆ ಅರೆಸ್ಟ್ ವಾರೆಂಟ್ ಅಲ್ಲ. ಅದಕ್ಕೆ ಮಂಡೇ ನೀವು ಮಂಡೇವರೆಗೆ ಮಂಡೇ ಟೈಮ್ ಕೊಟ್ಟಿದ್ದಾರೆ ಅಲ್ವಾ, ಇವತ್ತು ಶನಿವಾರ. ಸೊ ಮಂಡೇ ಅವರು ಹೋಗುವವರೆಗೆ ಬೆಳಗ್ಗೆನ ಕೋರ್ಟ್ನಲ್ಲಿ ಬಂದುಬಿಡ್ಬೋದು, ಹೇಳೋಕ್ಕಾಗಲ್ಲ. ಬೆಳಗ್ಗೆನ ವಿಚಾರಣೆಗೆ ಬಂದ್ಬಿಟ್ಟು ಆದೇಶ ಬಂದ್ಬಿಟ್ರೆ ಆಂಟಿಸಿಪೇಟರಿ ಬೆಳೆಸಿದ್ರೆ ಆವಾಗ ಆರಾಮಾಗಿ ಪೊಲೀಸರ ಹತ್ರ ಹೋಗ್ತಾರೆ. ಯಾಕೆಂದರೆ ಅವ್ರಿಗೆ ಈಗಾಗಲೇ ಯಾವುದೋ ಒಂದು ಹೇಳಿಕೆ ನೀಡಿದ್ರು ಅನ್ನೋ ಕಾರಣಕ್ಕೆ ತಗೊಂಡೋಗಿ 3 ದಿವಸ ಎತ್ತಾಕೊಂಡು ಹೋಗಿದ್ರು ಅಲ್ವಾ. ನಂತರ ನ್ಯಾಯಾಲಯ ಬಿಡುಗಡೆ ಮಾಡಿದ್ರು. ಸೊ ಆದ್ದರಿಂದ ಆ ಭಯ ನ್ಯಾಚುರಲ್ ಆಗಿರುತ್ತೆ ಅವರಿಗೆ. ಸೊ ಆದ್ದರಿಂದ ಅವರ ಯಾರು ಲೀಗಲ್ ಎಕ್ಸ್ಪರ್ಟ್ಸ್ ಇದ್ದಾರೆ, ಲಾಯರ್ಸ್ ಇದ್ದಾರೆ, ಸೂಚನೆ ಕೊಟ್ಟಿರ್ಬೋದು, ನೀವು ಇಲ್ಲಿವರೆ ಕಾಣಿಸ್ಕೋಬೇಡಿ, ತಗೊಂಡಿದ್ರೆ ಎತ್ತಾಕೊಂಡು ಹೋಗ್ಬಿಡ್ತಾರೆ ನಿಮ್ಮನ್ನು, ಎಲ್ಲೋ ಇರಿ ಅಂತ. ಸೊ ಎಲ್ಲ ಆಡಕ್ಕೆ ಕೂತಿರ್ತಾರೆ. ಸೊ ನ್ಯಾಯಾಲಯದ ಏನಾಗ್ಬಿಟ್ಟು ದೆನ್ ಅವರು ಮುಂದಿನ ಹೆಜ್ಜೆ ಇಡ್ಬೋದು. ಓಕೆ. ಆಮೇಲೆ ಚಿನ್ನಯ್ಯಂಗೆ ಕೂಡ ಮಹೇಶ್ ಶೆಟ್ಟಿ ತಿಮಿರೋಡಿ ಅವರು ಆಶ್ರಯ ಕೊಟ್ಟಿದ್ರು ಅನ್ನೋ ಕಾರಣ ಕೂಡ ಅಲ್ಲಲ್ಲ, ನನಗೆ ಅರ್ಥ ಆಗದಿರೋದು ಆಶ್ರಯ ಕೊಟ್ಟಿದ್ರು ತಪ್ಪು ಸರಿ ಅಂತ ಹೇಗೆ ಡಿಸಿಷನ್ ಮಾಡ್ತೀರಿ? ಯಾರಿಗೋ ಬಂದಿರ್ತಾರೆ, ಪ್ರಕರಣ ನಡೆದಿರುತ್ತೆ ಅಲ್ವಾ. ಸೊ ಈಗ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ
ಶವಹೂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸತ್ಯ ಹೊರಗೆ ಬರಲಿ ಅನ್ನುವ ಮನಸ್ಥಿತಿ ಹೋರಾಟಗಾರರಿಗೂ ಇದೆ, ಇವರಿಗೂ ಇದೆ, ಚಿನ್ನಯ್ಯನಿಗೂ ಇದೆ. ಅವನು ಅದಕ್ಕೆ ಬಂದು ಸ್ಟೇಟ್ಮೆಂಟ್ ಮಾಡಿದ್ವಲ್ಲ ಫಸ್ಟು. ಸೊ ನಾನು ನೋಡಿದ್ದೀನಿ ಅಂತ ಸ್ಟೇಟ್ಮೆಂಟ್ ಮಾಡಿದ್ದಾನೆ. ನ್ಯಾಚುರಲಿ ಮೀಟ್ ಮಾಡೋದ್ರಲ್ಲಿ ತಪ್ಪೇನಿದೆ? ಇದರಲ್ಲಿ ತಪ್ಪು ಅನ್ನೋದು ಯಾಕೆಂದ್ರೆ ಇದೊಂದು ಷಡ್ಯಂತ್ರದ ಆ್ಯಂಗಲ್ ಕೊಡೋದಕ್ಕೆ ಸರ್ಕಾರದ ಸೂಚನೆಯಂತೆ SIT ಪೊಲೀಸರು ಮಾಡ್ತಾ ಇರೋದು ಅಂತ ಸಂಶಯ ಇದೆ. ಸೊ ಇದನ್ನ ಒಂದು ಷಡ್ಯಂತ್ರ ಅಂತ ಸಾಬೀತುಪಡಿಸೋದಕ್ಕೆ ಸರ್ಕಾರ, SIT ಪೊಲೀಸರು, ಮಾಧ್ಯಮ, ಎವ್ರಿಬಡಿ ಟ್ರೈ. ಹಾಗೆ ನೀವು ನ್ಯಾಚುರಲ್ ಜಸ್ಟಿಸ್ ದೃಷ್ಟಿಯಿಂದ ನೋಡಿದರೆ ಸೊ ಅಲ್ಲಿರೋದು ಹೊರಗೆ ಬರಲಿ ಅನ್ನೋದಕ್ಕೆ ಹೋಗ್ತಾರೆ, ಮೀಟ್ ಮಾಡ್ತಾರೆ, ಮಾತಾಡ್ತಾರೆ, ಇನ್ನೊಂದು ಮಾಡ್ತಾರೆ. ಸೊ ಆ ಪ್ರಕರಣ ಸಂಪೂರ್ಣ ಸುಳ್ಳು ಅಂತಾಗಿಲ್ಲ. ಯಾಕಂದರೆ 7 ಅಸ್ಥಿಪಂಜರಗಳು ದೊಕ್ಕಿವೆ, ತಲೆಬೀಡುಗಳು ದೊರಕಿವೆ. ಅದರಿಂದ FSL ವರದಿ ಬರಬೇಕು. FSL ವರದಿ ಬಂದ ಮೇಲೆ ಗೊತ್ತಾಗಬೇಕು ಅದು ಯಾರದ್ದು ಏನು ಅಸ್ಥಿಪಂಜರ ಗೊತ್ತಾಗಬೇಕು. ಗೊತ್ತಾದ್ಮೇಲೆ ಮುಂದಿನ ತನಿಖೆ ನಡೀಬೇಕು. ಅದು ಹೇಗೆ ಅಲ್ಲಿ ಹೆಣ ಬಂತು ಬಂಗಲೆ ಗುಡದ ಮೇಲೆ ಅನ್ನೋದು ಗೊತ್ತಾಗಬೇಕು. ಆದ್ದರಿಂದ ಚಿನ್ನಯ್ಯ ಮೊದಲು ಮಾಡಿರುವ ಆರೋಪ ಏನಿದೆ ಅದು ಕೆಲವು ಟೆಕ್ನಿಕಲ್ ವಿವರಗಳಲ್ಲಿ ವ್ಯತ್ಯಾಸ ಇದ್ದರೂ ಸಂಪೂರ್ಣ ಸುಳ್ಳು ಅಂತ ಆಗಿಲ್ಲ. ಆದ್ದರಿಂದ ಇದು ಷಡ್ಯಂತ್ರ ಅಂತ ಅವರು ವಾದ ಮಾಡಿದರೆ ಇದು 1 ನಿಮಿಷ ಕೋರ್ಟ್ನಲ್ಲೂ ನಿಲ್ಲಲ್ಲ. ಇದು ಷಡ್ಯಂತ್ರ ಮಾಡೋಕ್ಕೆ ಈವನ್ SIT ಚೀಫ್ ಇದು ಷಡ್ಯಂತ್ರ ಅಂತ ನಮ್ಗೆ ಯಾವುದೇ ದಾಖಲೆ ಇದು ಸಿಕ್ಕಿಲ್ಲ ಅಂತ ಹೇಳಿದ್ದಾರೆ. ಪ್ರಣವ್ ಮೊಂತೆ ಹ್ಯಾಸ್ ಕ್ಲಾರಿಫೈಡ್. ಆದ್ದರಿಂದ ಆದರೂ ಸ್ಟಿಲ್ ದೇ ಆರ್ ಟ್ರೈಂಗ್ ಟು ಇದು ಷಡ್ಯಂತ್ರ ತೋರ್ಸಕ್ಕೆ ಟ್ರೈ ಮಾಡ್ತಿದ್ದಾರೆ. ಅದಕ್ಕೆ ಅದರ ಹಿಂದೆ ರಾಜಕೀಯ ಉದ್ದೇಶ ಇದೆ, ಅದರಿಂದ ಯಾರ್ಯಾರ್ದೋ ಒತ್ತಡ ಇದೆ. ದೇ ಆರ್ ಟ್ರೈಂಗ್ ದರ್ ಬೆಸ್ಟ್. ಬಟ್ ಅದು ಆಗಲ್ಲ. ನೀವು ಷಡ್ಯಂತ್ರ ಅಂತ ಪ್ರೂವ್ ಮಾಡೋದು ಕಷ್ಟ. ಭೇಟಿ ಮಾಡಿದ್ದೇ ತಪ್ಪು ಅನ್ನೋ ರೀತಿ ಮಾಧ್ಯಮದಲ್ಲಿ ಮಾತಾಡ್ತಾರೆ. ಸೊ ಭೇಟಿ ಮಾಡ್ತಾರೆ, ಮಾತಾಡ್ತಾರೆ, ಅವ್ರ ಉದ್ದೇಶ ಒಂದೇ ಇದೆ. ಚಿನ್ನಯ್ಯ ಈಗ ಬದಲಾದರೂ ಕೂಡ ಚಿನ್ನಯ್ಯನ ಮೂಲ ಉದ್ದೇಶ, ಮಹೇಶ್ ಶೆಟ್ಟಿ ತಿಮ್ರೋಡಿಯವರ ಉದ್ದೇಶ, ಗಿರೀಶ್ ಮಠಣ್ಣವರ ಉದ್ದೇಶ, ಜಯಂತ್ ಅವರ ಉದ್ದೇಶ, ಇವರೆಲ್ಲ ಉದ್ದೇಶ ಅಲ್ಲಿ ನಡೆದಂಥ ಈ ಶವಹೂತ ಪ್ರಕರಣದ ಸತ್ಯ ಹೊರಗೆ ಬರಬೇಕು ಅಂತ. ಸತ್ಯ ಹೊರಬೇಕು ಅಂದ್ರೆ ಜೊತೆ ಕೂತ್ಕೊಂಡು ಮಾತಾಡ್ತಾನೆ. ವಾಟ್ ಇಸ್ ರಾಂಗ್ ವಿತ್ ದಟ್? ಸೊ ಅದರಿಂದ ಈಗ ನೋಡ್ಬೇಕು ಈ ತಿಮ್ರೋಡಿಯನ್ನು ಅವರನ್ನು ಫಿಕ್ಸ್ ಮಾಡೋಕ್ಕೆ ದೇ ಆರ್ ಟ್ರೈಯಿಂಗ್. ಸೊ ಈಗ ವಿಚಾರಣೆ ಮಾಡಿಬಿಟ್ಟು ಅವ್ರನ್ನ ಗಡಿಪಾರು ಎತ್ತು ಹಾಕ್ಬಿಡೋದು. ಈ ಗಡಿಪಾರು ಅನ್ನೋದೇ ಇದೆಯಲ್ಲ, ಇದು ಬ್ರಿಟಿಷರ ಕಾಲದ ಕಾನೂನು, ಈಗಿನ ಹಳೆ ಕಾನೂನು. ನೀವು ಗಡಿಪಾರು ಮಾಡಿ ಏನು ಸಾಧನೆ ಮಾಡ್ತೀರಿ? ಶಾಂತಿ ಭಂಗ ಮಾಡ್ತಾರೆ, ಗಡಿಪಾರು ಮಾಡ್ತೀರಿ. ಈ ಗಡಿಪಾರಿನಿಂದ ಒಬ್ಬ ಸಾಮಾನ್ಯ ಮನುಷ್ಯನ ಮೇಲೆ ಆಗೋ ಪರಿಣಾಮ ಹೇಳಿ. 1 ವರ್ಷ ಬರಬೇಡಿ ಅಂದರೆ ಅವ್ರು ಅಲ್ಲಿ ಹೋಗಿ ಕೂತ್ಕೊಬಿಟ್ಟು ಅವ್ರ ಬದುಕಿನಲ್ಲಿ ಹ್ಯಾಂಗೆ ಬದುಕಬೇಕು, ಅವ್ರಿಗೆ ಇಲ್ಲಿ ಆಸ್ತಿ ಇರುತ್ತೆ, ಕುಟುಂಬ ಇರುತ್ತೆ, ಇನ್ನೊಂದು ಇರುತ್ತೆ ಅಂತ ಮಹಾಪರಾಧ ಮಾಡಿದರೆ ಗಡಿಪಾರು ಸರಿ. ಶಾಂತಿ ಭಂಗ ಅಂತ ಅದನ್ನು ಯಾರ ಮೇಲೆ ಬೇಕಾದ್ರೂ ಅಪ್ಲೈ ಮಾಡೋದು, ನಿಮ್ಮ ಮೇಲೆ ಮಾಡಿಬಿಡೋದು ಕಣ್ರಿ. ಸುಧಾಗೌಡರು ಶಸ್ತ್ರ ಬಡ್ದು ಕೂತ್ಕೊಂಡು ಅದ್ಭುತ ಈಗ ಮಾತಾಡ್ತಾ ಶಾಂತಿ ಭಂಗ ಮಾಡ್ತಿದ್ರು, ಎತ್ತಾಕಡೆ ಹೋಗಿ ಅಂದರೆ ಗಟ್ಟಿದ್ರಲ್ಲಿ ಮಾತಾಡ್ತಾ ಇದ್ರು, ಅದರಿಂದ ಇಡೀ ನಾಡಿನ ಶಾಂತಿ ಭಂಗ ಆಗುತ್ತೆ, ಇಬ್ಬರನ್ನು ಎತ್ತಾಕೊಂಡು ಹೋಗಿ ಅಂದರೆ ಹೇಳ್ಬೋದು. ಈ ಶಾಂತಿ ಭಂಗ ನಂತರ ವೈಡರ್ ರೇಂಜ್ನಲ್ಲಿ ಎಲ್ಲಿ ಬೇಕಾದರೂ ಬಳಸ್ಬೋದು. ಆದರೆ ಅದಕ್ಕಿರುವ ಶಿಕ್ಷೆ ಹಾರಿಬಲ್ ಆಗ, ಅದಕ್ಕಿರುವ ಶಿಕ್ಷೆ ಅವರು ಫ್ಯಾಮಿಲಿ ಇರುತ್ತೆ, ಇನ್ನೊಂದಿರುತ್ತೆ, ಮತ್ತೊಂದಿರುತ್ತೆ, ಎಲ್ಲೋ ಕೂತ್ಕೋಬೇಕು. ಅವ್ರಿಗೆ ಮನೇಲಿ ಆಸ್ತಿ ದುಡ್ಡು ಇದ್ರ ಓಕೆ, ಅಲ್ಲಿ ಬದುಕೋದಕ್ಕೆ ದಾರಿ ಬೇಕಲ್ವ. ಸೊ ಇದು ಬ್ರಿಟಿಷರ ಕಾಲದ ಇದು ಅತಿ ಕೆಟ್ಟ ಕಾನೂನು, ಇದು ಗಡಿಪಾರು ಮಾಡೋದು. ಅದು ಯಾರಿಗೆ ಬೇಕೋ ಅವ್ರ ಮೇಲೆ ಬಳಸೋದು, ಬೇಡ ಸುಮ್ಮನಿರೋದು. ಕಾನೂನು ಇಲ್ಲ ಅನ್ನೋ ಟೈಪ್ ಇರುತ್ತೆ. ಇಲ್ವೋ ಎತ್ತಾಕ ಗಡಿಪಾರು ಮಾರೋ, ಎತ್ತಾಕ ಅಲ್ಲಿ ಕಳಿಸೋ ಅನ್ನೋದು. ದ್ಯಾಟ್ ಇಟ್ಸ್ ಸೆಲ್ಫ್ ರಾಂಗ್. ಓಕೆ, ಎಸ್, ಥ್ಯಾಂಕ್ ಯು ಸರ್. ನೋಡೋಣ 29ಕ್ಕೆ ಅಂದರೆ ಸೋಮವಾರ ಮಹೇಶ್ ಶೆಟ್ಟಿ ತಿಮರೋಡಿ ವಿಚಾರಣೆಗೆ ಹಾಜರಾಗಬೇಕು. ಹಾಜರಾಗ್ತಾರಾ ಇಲ್ವಾ, ಏನಾಗುತ್ತೆ ಕಾದು ನೋಡೋಣ.